ಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಕಾಲ್ತುಳಿತದಲ್ಲಿ 11 ಮಂದಿ ಸಾವನ್ನಪ್ಪಿರುವ ಘಟನೆ ಅವರವರ ಮನೆಗಳಿಗೆ ಎಲ್ಲ ಮುಗಿತಾ ಇದೆ, ಆದರೆ ರಾಜ್ಯಕ್ಕೆ ಮುಗಿದಂತೆ ಕಾಣಿಸುತ್ತಿಲ್ಲ. ನೀನು ಒಕ್ಕಿಸ್ದಾಗ್ಲೇ ಅನ್ಕೊಂಡೆ ಏನೋ ಅನಾಹುತ ಕಾದಿದೆ ಅಂತ. ಕಾಲ್ತುಳಿತದಲ್ಲಿ 11 ಜನ ಸಾವನ್ನಪ್ಪಿದ ಬೆನ್ನಲ್ಲಿ ಸರ್ಕಾರ ಮೇಜರ್ ಸರ್ಜರಿಯನ್ನ ಮಾಡ್ತಾ ಇದೆ ಅಂತ ಬಹುಜನರ ಅಭಿಪ್ರಾಯ. ನಿಮ್ ಗವರ್ಮೆಂಟ್ ಹೆಂಗೆ? ನನ್ನ ಪ್ರಕಾರ ಅದು ಸರ್ಜರಿ ಅಲ್ಲ. ಸರ್ಕಾರ ತಾನು ತಪ್ಪಿಸಿಕೊಳ್ಳಲು ಸಿಕ್ಕವರನ್ನೆಲ್ಲ ಗಾಬರಿಗೊಂಡಿರುವ ಹೋರಿಯಂತೆ ಗುಮ್ಮುತ್ತಿದೆ. ಅಯ್ಯೋ ಸ್ವಾಮಿ, ಹೊಟ್ಟೆ ಪಾಡಿಗೆ ನಾವೇನು ಮಾಡ್ಕೊಂತ ಬಿಟ್ಬಿಡಿ ಸ್ವಾಮಿ. ಅಷ್ಟೇ ಆಗ್ತಿರೋದು. ನಮ್ಮೂರಲ್ಲಿ ಜಾತ್ರೆನಲ್ಲಿ ಒಂದು ಹೋರಿ ಗಾಬರಿಗೊಂಡ್ರೆ ಏನ್ ಮಾಡುತ್ತೆ? ಜಾತ್ರೆ ಒಳಗಡೆ ಸಿಕ್ಕದವ್ರು ಕಂಡುಕೊಂಡವ್ರಿಗೆ ಗುಮ್ತಾ ಹೋಗತ್ತೆ. ಗಾಯ ಆದವ್ರು ಗಾಯ, ಸತ್ತವನು ಸತ್ತ. ಈ ಸರ್ಕಾರ ಗಾಯಗೊಂಡಿರುವ ಹೋರಿ ತರ ಗುಮ್ತಾ ಹೋಗ್ತಿದೆ. ಕಂಡುಕೊಂಡವ್ರಿಗೆಲ್ಲ ಗುಮ್ತಿದೆ. ಯಾಕೆ ಗುಮ್ಮತ್ತೆ? ಅದ್ರ ಹತ್ರ ಕಾನೂನು ಇದಿಲ್ಲ. ಬಿಕಾಸ್ ನಾನೇನು ಮಾಡಿಲ್ಲ, ಎಲ್ಲ ಕ್ರಮ ತಗೋತಾ ಇದ್ದೀನಿ ಅಂತ ತೋರಿಸುವ ಆತುರ ಜನರಿಗೆ ಮತ್ತು ಮೇಲಕ್ಕೆ ಅಂದರೆ ದೇವರುಗಲ್ಲ, ಇವರ ರಾಜಕೀಯ ದೇವರುಗಳಿಗೆ. ಬ್ಯೂಟಿಫುಲ್ ಪಾಯಿಂಟ್. ರಾತ್ರಿ ಪೊಲೀಸ್ ಆಯುಕ್ತ ದಯಾನಂದ್ ಅವರನ್ನು ಸೇರಿ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ರು. ವಿಚ್ ಅಕಾರ್ಡಿಂಗ್ ಟು ಮೀ ಓಕೆ ಫೇರ್. ಅವ್ರ ಪ್ರಕಾರ ಸರಿ ಇರ್ಬೋದು, ನಮ್ಮ ಪ್ರಕಾರ ರಾಂಗ್ ಇರ್ಬೋದು. ಇವರೆಲ್ಲ ಏನು ಹೊಟ್ಟೆಗೆ ಕುಷ್ಕಾಗೆ ತಿಂತಾರೆ, ಇಲ್ಲ ನಾಯ್ದು ಟೀಗೆ ತಿಂತಾರೆ. ಸಿಎಂ ಸಿದ್ದರಾಮಯ್ಯ ಇವತ್ತು ತಮ್ಮ ರಾಜಕೀಯ ಕಾರ್ಯದರ್ಶಿ ಗೋವಿಂದರಾಜು ಅವರನ್ನು ಕಳಿಸಿದ್ರು ಮನೆಗೆ. ಗೋ ಅಂತ. ಯಾಕೆ ಅಂದ್ರೆ ಈ ವಿಧಾನಸೌಧದ ಬಳಿ ಸನ್ಮಾನ ಮಾಡಬೇಕು ಅಂತ ಒತ್ತಡ ಹೇರಿದ್ದು ಗೋವಿಂದರಾಜು ಅನ್ನೋ ಆರೋಪದ ಮೇಲೆ. ಈಗ ಗೊತ್ತಾಯ್ತು. ಫೇರ್, ಅವ್ರು ಹೇಳು ಕೊಟ್ಟಿರ್ಬೋದು. ಅವ್ರು ಹೇಳು ಕೊಟ್ಟಿದ್ದನ್ನ ಎಳೆ ಪಾಪು ನಿಪ್ಪಲ್ಲಿ ಇಟ್ಕೊಂಡು ಹಾಲು ಕುಡಿಯೋ ಥರ ಚೀಫ್ ಮಿನಿಸ್ಟರ್ ಒಪ್ಪಿರ್ಬೋದು. ಏನ್ ಅಧ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವನೆ? ಪಾಪು ಅಲ್ಲ, ಪಾಪು ಗೊತ್ತಾಗಿರಲ್ಲ. ತಾಯಿ ಏನ್ ಹೇಳ್ತಾರೆ ಅದನ್ನ ಚೀಫ್ ಕೇಳ್ತಾರೆ. ಬಿಟ್ಟು ತಾಯಿ ಏನ್ ಹೇಳ್ತಂಗೆ ಓಕೆ ಅಂತ ಹಾಲು ಕುಡ್ದಿರ್ಬೇಕು. ಅದು ಹಾಗಿರ್ಬೋದಾಗ ಸಿಎಂ ಡಸ್ ನಾಟ್ ಸಿಎಂ ಹ್ಯಾಸ್ ಇಂಡಿಪೆಂಡೆಂಟ್ ಮೈಂಡ್. ಇದು ಆಕ್ಚುಲಿ ಚೆನ್ನಾಗಿರೋ. ಒನ್ಸ್ ಯು ಅಗ್ರಿ, ಅದು ಯಾರು ಇನ್ಫ್ಲೂಯೆನ್ಸ್ ಆಗಿರಲಿ, ಗೋವಿಂದರಾಜುನೋ ಭೀಮರಾಜುನೋ ಯಾರು ಆಗಿರಲಿ, ಒನ್ಸ್ ಯು ಅಗ್ರಿ ಆರ್ ಯು ನಾಟ್ ಪಾರ್ಟಿ ಟು ಇಟ್? ಎಂಥ ಪರಿಸ್ಥಿತಿ ಬಂದು ಒದಗ್ಬಿಡ್ತು ನಮಗೆ. ಹೀಗದು ಒಪ್ಪವಾಗ ನಾನು ಒಪ್ಪಿ ಅವರ ಹೆಸರಿನಲ್ಲಿ ಆದೇಶ ಹೋಗುತ್ತೆ ಕಮಿಷನರ್ಗೆ, ಎಲ್ಲ ತಯಾರಿ ಮಾಡ್ಕೊಳ್ರಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತ. ಆಮೇಲೆ ನನಗೆ ಸಂಬಂಧ ಇಲ್ಲಪ್ಪ, ನೀನು ಯಾಕೆ ಕೊಟ್ಟೆ, ನೀನು ಯಾಕೆ ಹೇಳಿದೆ ನನಗೆ ಅಂತ ಅಂದ್ಬಿಟ್ರಿ. ಇದನ್ನೆಲ್ಲ ಮೆಚ್ಚೋಣ ನಿನಗೆ. ಇದಂಗಿದೆ ಇದು. ತಮ್ಮ ನೋ ಜವಾಬ್ದಾರಿ. ಆನರಬಲ್ ಚೀಫ್ ಮಿನಿಸ್ಟರ್, ದಿಸ್ ಇಸ್ ರಾಂಗ್, ಕಂಪ್ಲೀಟ್ಲಿ ರಾಂಗ್ ಹೇಳ್ತೀನಿ ನಾನು. ಬೇಕಾದ್ರೆ ನಿಮ್ಗೆ ಇದನ್ನ ನನ್ನನ್ನು ಸ್ಟುಪಿಡ್ ಅನ್ಬಿಟ್ಟಲ್ಲ ಅವನು. ಕರೆಕ್ಟ್ ಸರ್. ಕರೆಕ್ಟಾ? ಆಗಿರ್ಬೋದಿತ್ತು. ಏನಾರು ಒಂದು ಆಕ್ಷನ್ ಆಗಬೇಕಲ್ವಾ, ಅಲ್ಟಿಮೇಟ್ಲಿ ಇದು ಯಾರ ಜವಾಬ್ದಾರಿ ಅಂತ. ಈಗ ಇದೇನಾಗಿದೆ, ಯಾರನ್ನಾದ್ರೂ ಜವಾಬ್ದಾರಿ ಮಾಡಿ ಕೈ ತೊಳ್ಕೊಂಬಿಟ್ರೆ ಸಾಕಾಗಿದೆ ಎಲ್ಲರಿಗೂ. ಹಾಗಾಗಿ ಗಿಸ್ಪೆನ್ಷನ್ ಟ್ರಾನ್ಸ್ಫರ್ ಮಾಡಿ ಪೋಸ್ಟಿಂಗ್ ಕೊಡದೇ ಇದ್ದಿದ್ರು ಆಗ್ತಿತ್ತು. ಏನೋ ಇಟ್ಸ್ ಆಲ್ ರೈಟ್. ಅವ್ರಿಗೆ ಯಾವ್ದು ಸರಿನೋ ಅದು ಮಾಡಿದ್ದಾರೆ. ಇದೇ ರಾಜಕೀಯದ ಚದುರಂಗ. ಹುಗಿ ಅವನ ರಾಜಕೀಯಕ್ಕೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.